ಈ ಮನೆನೂ ಒಂದು ಮನೆನಾ? ನಾನು ಈ ಮನೆ ಒಳಗೆ ಹೋಗ್ಬೇಕಾ? ಯಾಕೆ ಹೋಗ್ಲಿ? ನನಗೋಸ್ಕರ ಅಂತ ಕಾಯ್ಕೊಂಡು ಕೂತ್ಕೊಂಡಿರೋರು ಯಾರಿದ್ದಾರೆ ಇಲ್ಲಿ? ಈಗ ನಾನು ಯಾರ ಜೊತೆ ಮಾತಾಡ್ಲಿ, ಏನು ಅಂತ ಮಾತಾಡ್ಲಿ? ನನ್ನ ಮಾತು ಕೇಳಿಸ್ಕೊಳ್ಳೋದಕ್ಕಾಗ್ಲಿ, ನನ್ನ ಸುಖ ದುಃಖ ಹಂಚ್ಕೊಳ್ಳೋದಕ್ಕಾಗ್ಲಿ ನನ್ನ ಮಣಿನೇ ಇಲ್ವಲ್ಲ. ಮಣಿ ಮಣಿ, ನೀನ್ ನನ್ನನ್ನ ನಿಜವಾಗ್ಲೂ ಒಂಟಿ ಮಾಡಿ ಹೋಗ್ಬಿಟ್ಟೆ. ನಿನ್ ನೆನ್ಪಲ್ಲಿ ಬೇಕಾದ್ರೆ ಒಂದಷ್ಟು ದಿವಸ ಉಸಿರು ಬಿಗಿ ಹಿಡ್ದು ಬದುಕ್ಬಿಡ್ತೇನೆ. ಆದ್ರೆ ನಿನ್ ನೆನ್ಪುಗಳು ಕಾಡೋ ಈ ಜಾಗದಲ್ಲಿ ನನ್ಗೆ ಉಸಿರಾಡೋದಕ್ಕೂ ಆಗಲ್ಲ. ನೀನ್ ಹೇಳ್ದಿರೋ ಈ ಮನೆಗೆ ನಾನು ಹೋಗಲ್ಲ ಮಣಿ, ನಾನು ಹೋಗಲ್ಲ. ಏನ್ ಹೇಳ್ತಾ ಇದ್ದೀರಾ ಸರ್? ಮೀರಾ ಅನಸೂಯ ಆಂಟಿ ಮಗಳಲ್ವಾ? ಮೀರಾ ಅನಸೂಯ ಆಂಟಿ ಮಗಳೇ, ಆದ್ರೆ ಇವಳು ಆ ಮೀರಾ ಅಲ್ಲ. ಇವಳ ನಿಜವಾದ ಹೆಸರು ಸೋನಾಕ್ಷಿ. ಅವಳು ಯಾಕೆ ಸರ್ ನಮ್ಮನೆಗೆ ಬಂದು ಸೇರ್ಕೊಂಡ್ಲು? ಅದು ಮೀರಾ ಅಂತ ಸುಳ್ಳು ಹೇಳ್ಕೊಂಡು. ಇದೆಲ್ಲದಕ್ಕೂ ಅನಸೂಯ ಆಂಟಿ ಹೇಗೆ ಅವಕಾಶ ಮಾಡ್ಕೊಟ್ರು? ಸರಿ, ಇವಳು ಸಾಕ್ಷಿ ತಂಗಿ ಅನ್ನೋದಾದ್ರೆ ನಿಜವಾದ ಮೀರಾ ಎಲ್ಲಿ? ಅವಳೆಲ್ಲಿ ಹೋದ್ಲು? ಇದ್ರ ಹಿಂದೆ ಒಂದೆರಡು ಕಥೆ ಇಲ್ಲ. ಈ ಮೀರಾ ಸಣ್ಣ ಪುಟ್ಟ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ನಮ್ ಹಿಂದೆ ತುಂಬಾನೇ ಆಟ ಆಡಿದಾಳೆ. ಈ ಮನೆಗೆ ಬಂದು ಸೇರ್ಬೇಕು ಅಂತ ತುಂಬಾನೇ ಕುತಂತ್ರಗಳು ಮಾಡಿದಾಳೆ. ಅವಳು ಯಾಕೆ ಈ ಮನೆಗೆ ಬರ್ಬೇಕು? ಅವಳಿಗೂ ನಮಗೂ ಏನು? ದ್ವೇಷ. ನನ್ನನ್ನು ನಿನ್ನನ್ನು ಕೊಲ್ಲುವಷ್ಟು ದ್ವೇಷ ಇದೆ. ಅಲ್ಲ ಸರ್, ಅವಳು ನಮ್ಮನ್ನ ಅಷ್ಟೊಂದು ದ್ವೇಷ ಮಾಡುವಂಥದ್ದು ನಾವೇನ್ ಮಾಡಿದೀವಿ? ನಾವೇನು ತಪ್ಪು ಮಾಡಿಲ್ಲ. ಆದ್ರೆ ತಪ್ಪು ಮಾಡಿರೋ ಅವ್ರ ಅಕ್ಕನ ಜೈಲು ಕಳಿಸಿದ್ವಿ ನೋಡು, ಅದು ಅವಳ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಾ ಇದೆ. ಅವಳ ಅಕ್ಕ ಸಾಕ್ಷಿ ಜೈಲಲ್ಲೇ ಸತ್ತೋದ್ಲಂತೆ. ಅದಕ್ಕೆ ಅವಳ ಸಾವಿಗೆ ನಾವಿಬ್ಬರೇ ಕಾರಣ ಅಂತ ಅವಳು ನಮ್ಮಿಬ್ರು ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾಳೆ. ಅನಸೂಯ ಆಂಟಿ ಮಗಳು ಮೀರಾ ಅಂತ ಸುಳ್ಳು ಹೇಳ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡು ನನ್ನನ್ನ ಮದುವೆಯಾಗಿ ನನ್ನನ್ನು ನಿನ್ನನ್ನು ದೂರ ಮಾಡೋದು, ಸಾಯೋವರೆಗೂ ನನಗೆ ಟಾರ್ಚರ್ ಕೊಡೋದು, ಇದೆಲ್ಲ ಅವಳ ಉದ್ದೇಶ ಆಗಿತ್ತು. ಅಯ್ಯೋ, ನಾನು ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರ್. ನಮ್ಮ ಶತ್ರುನ ನಾನೇ ಮನೆ ಒಳಗಡೆ ಬಿಟ್ಕೊಂಡ್ಬಿಟ್ನಲ್ಲ. ಅಲ್ಲ ಸರ್, ಅತ್ತೆಗಾದ್ರೂ ಇವಳು ಅನಸೂಯ ಆಂಟಿ ಮಗಳಲ್ಲ ಅಂತ ಗೊತ್ತಿರ್ಬೇಕಿತ್ತಲ್ವಾ? ಅವರಿಬ್ರು ಫ್ರೆಂಡ್ಸ್ ತಾನೇ? ಈಗ ಗೊತ್ತಿದೆ, ಆದ್ರೆ ಆಗ ಗೊತ್ತಿರ್ಲಿಲ್ಲ. ಅಂದ್ರೆ ಅಮ್ಮ ಇದುವರೆಗೂ ಅನಸೂಯ ಆಂಟಿ ಮಗಳು ಹೇಗಿದ್ದಾಳೆ ಅಂತ ನೋಡೇ ಇಲ್ಲ. ಇದನ್ನೆಲ್ಲ ತಿಳ್ಕೊಂಡು ಅವಳು ಅನಸೂಯ ಆಂಟಿನ ಲಾಕ್ ಮಾಡಿದ್ಲು, ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿದ್ಲು. ಅವಳ ಜಾಗಕ್ಕೆ ತಾನೇ ಮೀರಾ ಅಂತ ಸುಳ್ಳು ಹೇಳ್ಕೊಂಡು ನಮ್ಮನೆಗೆ ಬಂದ್ಲು. ಸತ್ಯ ಹೇಳಿದ್ರೆ ನಿಮ್ ಮಗಳನ್ನ ಕೊಂದ್ಬಿಡ್ತೀನಿ ಅಂತ ಅನಸೂಯ ಆಂಟಿನ ಹೆದರಿಸಿ ಕೂಡ ಹಾಕಿದ್ಲು. ನೀವು ಹೆದರ್ಕೋಬೇಡಿ, ಧೈರ್ಯವಾಗಿ ಹೇಳಿ, ಇದ್ರಲ್ಲಿ ಬರ್ದಿರೋದು ನಿಜಾನಾ? ಹೌದು. ಅರ್ಜುನ್ನ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಮಗಳು ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ. ಯಾವುದೇ ಕಾರಣಕ್ಕೂ ಇವಳನ್ನ ನಂಬೇಡ. ನಿನ್ ಗಂಡನ ಜೊತೆ ಇವಳು ಮದ್ವೆ ಏನಾದ್ರೂ ಮಾಡಿಸಿದ್ರೆ ಅವನ ಜೀವನ ಹಾಳಾಗೋಗುತ್ತೆ.
ಅವಳು ಮೊದಲು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ಲು. ನೀನ್ ಇಂಪ್ರೆಸ್ ಆಗೋ ತರ ನಡ್ಕೊಂಡ್ಲು. ನೀನ್ ಅವಳು ನಿಜ ಬಣ್ಣ ಗೊತ್ತಿಲ್ಲದೆ ಅವಳನ್ನ ನನ್ನ ಅಸಿಸ್ಟೆಂಟಾಗಿ ಕರ್ಕೊಂಡು ಬಂದೆ. ಆಮೇಲೆ ಡಿವೋರ್ಸ್ ತಗೊಳ್ಳದೆ ನನ್ನ ಮದುವೆ ಆಗೋಕ್ಕಾಗಲ್ಲ ಅನ್ನೋ ಆಲೋಚನೆನ ಅವಳು ನಿನ್ ತಲೆಗೆ ತುಂಬಿದ್ಲು. ನನಗ್ ಬಂದಿರೋ ಕಳಂಕ ತೊಳಿಬೇಕು ಅಂದ್ರೆ ನನ್ ಕೊಳ್ಳಿಗೆ ತಾಳಿ ಬೀಳ್ಬೇಕು, ಇಲ್ಲ ಅಂದ್ರೆ ನೇಣ್ ಹಾಕ ಬೀಳ್ಬೇಕು. ಅದಾದ ನಂತರ ನೀನು ನನ್ನ ಅವಳ ಮಧ್ಯೆ ಸಂಬಂಧ ಇದೆ ಅನ್ನೋ ತರ ಸಾಕ್ಷಿಗಳನ್ನ ಹುಟ್ಟಾಕ್ದೆ. ಹೋಟೆಲ್ ರೂಮ್ನಲ್ಲಿ ನನ್ನನ್ನು ಅವಳನ್ನ ಲಾಕ್ ಮಾಡಿದೆ. ಅದಾದ ನಂತರ ಅವಳು ಅಶ್ವಿನ್ ಜೊತೆ ಸೇರ್ಕೊಂಡ್ಳು. ಅವಳು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ನಾನು ಯಾವಾಗ ಇದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹಠ ತೊಟ್ಟು ನಿಂತ್ನೋ ಆಗ ಅವಳು ಹೊಸ ಪ್ಲಾನ್ ಶುರು ಮಾಡಿದ್ಲು. ಅಶ್ವಿನ್ನ ಈ ಪ್ಲಾನಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಲು. ಅಶ್ವಿನ್ ಮಧ್ಯರಾತ್ರಿ ನನ್ನ ಫೋನ್ ತಗೊಂಡು ಅವಳು ಫೋನ್ ಮಾಡ್ತಾನೆ. ಅದಕ್ಕೆ ನನ್ನ ಮೊಬೈಲ್ ಕಾಲ್ ಲಿಸ್ಟಲ್ಲಿ 1 ಅವರ್ ಮಾತಾಡಿರೋ ತರ ಸಾಕ್ಷಿ ಸಿಕ್ಕಾಕೋತು. ಅದು ಸಾಲದು ಅಂತ ಆಫೀಸಲ್ಲಿ ಅವಳು ಬರ್ತ್ಡೇ ಪಾರ್ಟಿ ದಿನ ನಾನು ಕುಡಿಯೋ ಜ್ಯೂಸಲ್ಲಿ ಅದೇನೋ ಮಿಕ್ಸ್ ಮಾಡಿಕೊಟ್ಟು ನಾನು ಅವಳು ಕ್ಲೋಸ್ ಆಗಿರೋ ತರ ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ಲು. ಅವಳಿಗೂ ನನಗೂ ಸಂಬಂಧ ಇದೆ ಅನ್ನೋ ತರ ಪ್ರೂವ್ ಮಾಡಿದ್ಲು. ಶಾಕ್ ಆಯ್ತಲ್ಲ? ಇಷ್ಟಕ್ಕೆ ನಿಲ್ಲಿಲ್ಲ ಅವಳು ಕುತಂತ್ರ. ನೀನದೇನೋ ಹೇಳ್ತಿದ್ದಲ್ಲ, ಅಕ್ಕಪಕ್ಕದವರೆಲ್ಲ ಅವಳ ಮೇಲೆ ಅಟ್ಯಾಕ್ ಮಾಡಿದ್ರು, ಅವಳು ಮರ್ಯಾದೆ ಹೋಗ್ತಾ ಇದೆ ಅಂತ. ಅದು ಕೂಡ ಆ ಮೀರಾ ಅಲಿಯಾಸ್ ಸೋನಾಕ್ಷಿ ಮಾಡಿಸಿರೋ ನಾಟಕನೇ. ವಾಟ್? ಅವಳ ಮೇಲೆ ಅಟ್ಯಾಕ್ ಮಾಡಿರೋ ಜನರು ಕೂಡ ಫೇಕಾ? ಎಲ್ಲ ಫೇಕು ಸೇವಂತಿ. ಅವಳಿಗೆ ನಮ್ಮ ಮನೆಗೆ ಬರಬೇಕಾಗಿತ್ತು, ಅದಕ್ಕೆ ಜನಗಳು ಅವಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಅವಳ ಮರ್ಯಾದೆ ಹೋಗ್ತಿದೆ ಅನ್ನೋ ತರ ನಿನ್ ಮುಂದೆ ಕರುಣೆ ಗಿಟ್ಟಿಸ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡ್ಲು. ಅವಳು ಅನಸೂಯ ಆಂಟಿನ ಅಷ್ಟೇ ಅಲ್ಲ, ಅಮ್ಮನ್ನು ಕೂಡ ಕ್ಷಣ ಕ್ಷಣಕ್ಕೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಅವಳು. ಮೊದ್ಲಿಗೆ ಅವಳನ್ನ ಒಳ್ಳೆಯವಳು ಅನ್ಕೊಂಡು ಅಮ್ಮ ಅವಳನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು. ಯಾವಾಗ ಅವಳ ನಿಜವಾದ ಬಣ್ಣ ಗೊತ್ತಾಯ್ತೋ ಆಗ ಅಮ್ಮನ್ನು ಕೂಡ ಅವಳು ಲಾಕ್ ಮಾಡ್ಕೊಂಡ್ಲು. ಏನು, ಮೀರಾ ಇಷ್ಟೊಂದೆಲ್ಲ ಮಾಡಿದಾಳ? ಅಷ್ಟೇ ಅಲ್ಲ, ಇನ್ನು ತುಂಬಾ ಇದೆ ಅವಳ ಕುತಂತ್ರಗಳು. ನೀನೇನೋ ಹೇಳ್ತಿದ್ಯಲ್ಲ, ನನ್ನನ್ನ ಬಿಟ್ಬಿಡಿ, ಅವಳನ್ನ ಮದುವೆ ಆಗಿ ನೆಮ್ಮದಿಯಾಗಿರಿ ಅಂತ. ಅವಳನ್ನ ನಾನು ಮದುವೆ ಆಗಿದ್ರೆ ನೆಮ್ಮದಿಯಾಗಿರಕ್ಕೋಳು ಬಿಡ್ತಿದ್ಲು ಅಂತ ಅನ್ಕೊಂಡಿದ್ಯಾ?